ನಮಸ್ಕಾರ ರೀ ನನ್ನ ಪ್ರೀತಿಸೋ ಮಂದಿಗೆ. ಟೈಮ್ ಇವತ್ತು ಮತ್ತು ಜಾಸ್ತಿ ಆಗ್ಯದ. ನೈಟೇ ಎಡಿಟ್ ಮಾಡಿ ಮುಖಕ್ಕೆ ಭಾಳ ಟೈಮ್ ಆಗ್ಯದ. ಏನಿಲ್ಲಂದ್ರೂ 10 ಆಗ್ಯದ ಈಗ ಮಾರ್ನಿಂಗ್ ಟೈಮ್. ಇವತ್ತು ವಿಡಿಯೋ ಸ್ಟಾರ್ಟ್ ಮಾಡಮು. ಇಷ್ಟ ಆದ್ರೆ ಲೈಕ್ ಮಾಡಿರಿ, ಸಪೋರ್ಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೋರಿ. ಹಾಗೆ ಸ್ವಲ್ಪ ನಿಮ್ಮ ಸಪೋರ್ಟ್ ಇರ್ಬೇಕ್ರಿ. ಬಾಯ್. ಎಲ್ಲ ನಮ್ಮ ಹುಡುಗರು ಬಾಳೆ ಆದ್ರು ನೋಡ್ರಿ. ಈಗ ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ, ಅಯ್ಯೋ ಅಣ್ಣ. ಈಗ ನಮ್ಮ ಪಯಣ ಚಿಕನ್ ಅಂಗಡಿ ಕಡೆ ರೀ. ಗಿರಕಿ ಫೋನ್ ಹಚ್ಚಾರ ತಂದು ಚಿಕನ್ ಅಂಗಡಿ ಕಡೆ ಹೊಂಟಿವಿ ನೋಡ್ರಿ. 3 ಮಂದಿ ಮುಂದೆ ಗಾಡಿ ಹೊಡ್ಯಾವ ನಮ್ಮ ಜಪಾನ್ ಕಾಕಾರಿ. ಹಿಂದೆ ಹುಡುಗ ಹೊಂಟ ನೋಡ್ರಿ. ಅವನಿಗೆ ಚಿಕನ್ ಕೊಡೋದಿತ್ತು, ಅದಕ್ಕೆ ಚಿಕನ್ ಅಂಗಡಿ ಹೊಂಟಿವಿ ರೀ. ಮಾಲಕ್ ನೋಡಿದ್ರೆ ಕೌಂಟ್ರ್ ವರ್ಷಾಗತ್ತನ್ರಿ. ಇಲ್ಲಿ ನೋಡ್ರಿ ಇವ ಕೂತು ಡಿಮ್ಯಾಂಡ್ ನೋಡಿದ್ರೆ ನಾನೇ ಮಾಲಕ್ ಗಪ್ಲೆ ಹಡ್ಸಿ ಮಗ ಹಿಂಗೆ ಕೂತ ನೋಡ್ರಿ. ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಒಂದೊಂದು ಮುತ್ತು ಕಡೆ. ನಾ ಮನೆಗೆ ಹೊಂಟಿದ್ರಿ. ಮನೆಗೆ ಹೋಗೋ ಟೈಮ್ದಾಗ ನಮ್ಮ ಮಾಮ ಸಿಕ್ ನೋಡ್ರಿ. ಮಾಮ ಸಿಗದ್ರಾಗ ಇಲ್ಲಿ ನೋಡ್ರಿ ಅವ್ರ ಹಳೆ ಹೆಂಗೆ ಮಾಡಕತ್ತಾನ ನೋಡ್ರಿ. ನಮ್ಮ ದೋಸ್ತ ಕಟಿಂಗ್ ಮಾಡಿಸ್ಕೊತಾನಂದ್ರಿ. ಅದ್ರ ಸಂಬಂಧ 3 ಮಂದಿ ಗಾಡಿ ಮೇಲೆ ಕೂತು ಹೊಂಟಿವ್ರಿ. ಅಂಗಡಿಯಾಗ ಯಾರ ನನ್ನ ಒಬ್ಬ ಅಣ್ಣ ಇದ್ರಿ, ನಮ್ಮ ಬೈ ಡಾನ್ ಕಾಕ ಇದ್ರಿ, ಕಟಿಂಗ್ ಮಾಡಿಸ್ಕೊಳತ್ತಿದ್ದ. ಅದಕ್ಕೆ ವಾಪಸ್ ನಮ್ಮ ಮಾಮ ಫೋನ್ ಹಚ್ಚೇನ್ರಿ. ಸ್ವಲ್ಪ ನಾಲ್ಕು ಅನ್ಕೊಂಡ್ ಬರುಮತ್ತಂದು ಮಳಿ ಅಂತೂ ಬರಾಕತ್ತ. ಅದಕ್ಕೆ ಹೋಗಿ ಬರ್ಬೇಕಂತ ಮಾಡಿವಿ. ಹೋಗಕ್ಕಾರ ವಿಡಿಯೋ ಮಾಡ್ತೀನಿ, ತೋರಿಸ್ತೀನಿ ಬರ್ರಿ. ಏನೋ ಕಂದಲೆ, ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟಿಯೇನೋ. ಹೋಗೋ ಟೈಮ್ದಾಗ ಮತ್ತ ನಮ್ಮ ಹುಲಿ ಸಿಕ್ ನೋಡ್ರಿ. ಹೊಂಟಿವಿ ನೋಡ್ರಿ. ನಾವು ನೋಡ್ರಿ ಎಲ್ಲಿ ಹೊಂಟಿವಿ ಅಂದ್ರೆ ನಟ್ಟ ಹೊಂಟಿವಿ. ನಾವು ಗಾಡಿ ಕೈಲಿ ಆಯ್ತಾ ಇಲ್ಲ, ಅಯ್ಯೋ ಅಣ್ಣ. ಹಂಗೆ ಮುಂದೆ ಹೊಂಟಿವ್ರಿ. ಹೋಗೋದ್ರಾಗ ನಮ್ಮ ಗಾಡಿ 90 ಟೈಮ್ ಆಗಿತ್ತು. ಅದಕ್ಕೆ ಹೊಂಟಿ ನೋಡ್ರಿ ನಮ್ಮ ಬಾರ್ ಆ್ಯಂಡ್ ರೆಸ್ಟೋರೆಂಟ್ಗೆ. ನೋಡ್ರಿ ನಮ್ಮ ಬಾರ್ ಆ್ಯಂಡ್ ರೆಸ್ಟೋರೆಂಟ್. ಹಂಗೆ ನಾ ಒಂದು 90 ಹಾಕಿದೀವ್ರಿ ಗಾಡಿಗೆ. 90 ಹಾಕನ ನೋಡ್ರಿ ಫುಲ್ ಆಗ್ಯದ. ಮ್ಯಾಲೆ ಕಾಣತ್ತ. ಹೊಂಟಿ ನೋಡ್ರಿ. ಹಂಗೆ ನಗ್ಟಾನ್ ಕಡೆ ಹೊಂಟಿದ್ವಿ. ಮುಂದೆ ನಮ್ಮ ದೋಸ್ತನ ಗಾಡಿ ಬತ್ತು. ಅದಕ್ಕೆ ಹೇಳೋದು ಹೊಂಟಿ ನೋಡ್ರಿ. ಈಗ ನಮ್ಮ ದೋಸ್ತನ ಬಲ್ಲಿ ನಮ್ಮ ದೋಸ್ತನ ಗಾಡಿಯಾಗ ಬಂದು ನೋಡ್ರಿ. ಮುಂದೆ ನಗ್ಟಾನ ಮಳಿ ಅದತ್ತ. ಅವ್ರಿಬ್ರಿಗೆ ಕಳ್ಸಿನಿ ನಗ್ಟಾನ್ಕ. ನಮ್ಮ ದೋಸ್ತನ ಬಾಡಿಗೆ ಅದತ್ತ ಇನ್ನೊಂದು. ಅದಕ್ಕೆ ಆ ಥರ ಹೊಂಟಿವಿ. ಆ ಥರ ಮತ್ತೆ ವಾಪಸ್ ಬಿಜಾಪುರಕ್ಕೆ ಹೋಗ್ಬೇಕು. ಮುಂಜಾನೆ ಮಾರ್ನಿಂಗ ನಾ ಲೇಟ್ ಆಗಿದ್ದೀನಿ. ಅದ್ರ ಸಂಬಂಧ ಅವ ನಿಂಬಿಕಟ್ಟಾಗಿ ಹೋಗಿದ. ನಡ್ರಿ ಮತ್ತೆ ಆ ಥರ ಹೋಗೋಣ. ಹಂಗೆ ತಿರುಗಾಡೋದ್ರಾಗ ನಮ್ಮ ದೋಸ್ತ ಒಬ್ಬನ ಸಿಕ್ಕ್ರಿ. ನೋಡಿ ನಗಕತ್ತಿದ, ಆಟ ಹಚ್ಚದ. ಮನೆಗೆ ಬರೋದ್ರ ನಮ್ಮ ಕಾಕ ಸಿಕ್ ನೋಡ್ರಿ. ಹೆಂಗೆ ಸ್ಮಾರ್ಟ್ ಅದಾನ. ಮತ್ತೀಗ ಬಿಜಾಪುರಕ್ಕೆ ಹೋಗ್ಬೇಕ್ರಿ. ಬಿಜಾಪುರಕ್ಕೆ ಹೋಗೋದಾಗ ನಮ್ಮ 3 ಮಂದಿ ದೋಸ್ತರು ಸಿಕ್ಕರು ನೋಡ್ರಿ. ಬಾಯಿ ಎತ್ತಿ ಹೇಳ್ತಾರೆ ಹೋಗಿ ಬಾತಂದ್ರು. ಬಾಯಿ ಎತ್ತಿ ಹೇಳತ್ತಾರ ನೋಡ್ರಿ. ನೋಡ್ರಿ ನಾವು ಬಾಯಿ ಎತ್ತಿ ಹೇಳಿ ಹೋಗ್ಬಿಡಮ್ಮ. ಮತ್ತೊಂದು ಮುಂದೆ ಹುಲಿ ಇತ್ತು. ಆ ಹುಲಿಗೆ ಹೇಳಕ್ಕೆ ಸಿಗ್ನಿ. ಮತ್ತು ನಾವು 3 ಮಂದಿ ಪೋಸ್ ಕೊಡ್ಕೊಟ್ಟು ಹೊಂಟಿವಿ ನೋಡ್ರಿ ಬಿಜಾಪುರ ಕಡೆ. ಹೋಗೋದ್ರ ಹೊಲಸು ರೋಡ್ ಇತ್ತು. ಹಂಗೆ ಮಾಡಿ ಅನ್ನಂಗೆ ಹೊಂಟಿವಿ ನೋಡ್ರಿ. ಬಿಜಾಪುರೇ ಸೀದಾ ಬಂದೀವಿ ನೋಡ್ರಿ ಬಿಜಾಪುರಕ್ಕೆ. ಹಂಗೆ ಬಂದೀವ್ರಿ. ಸೀದಾ ಹೊಂಟಿವಿ ನೋಡ್ರಿ. ಸೀದಾ ಗಾಡಿಯದು ಕಾಲಾಗಿದ್ದು ಹಂಗೆ ಮಾಡಿ ಅನ್ನಂಗೆ ಹೊಂಟಿವಿ. ಬಿಜಾಪುರಕ್ಕೆ ಯಾಕೆ ಹೊಂಟಿವಿ ಅಂದ್ರೆ ವೀರು ಮಾಮಗ ಬುತ್ತಿ ಕೊಡೋದಿತ್ತು. ಅದಕ್ಕೆ ಹೊಂಟಿವಿ. ಧನ್ವಂತರಿ ಹಾಸ್ಪಿಟಲ್ ಬಂದೀವಿ ನೋಡ್ರಿ. ಇಲ್ಲಿ ಈಗ ಸೀದಾ ಒಳಗೆ ಹೋಗೋದು. ಮಾಮ ಲುಕ್ ಅನ್ನಂಗೆ ಹೊಂಟಾನ. ಭಾಳ ಹಸುವಾದ ಕಾರಣ ನಮ್ಮ ಮಾಮ ಬಿರಿಯಾನಿ ಹೇಳಿದ್ರಿ. ಬಿರಿಯಾನಿ ಊಟ ಮಾಡ್ಬೇಕಂತಂದು ನಾವು ಬಂದ್ವಿ. ಇವ್ರು ನೋಡ್ರಿ ಹೆಂಗೆ ಪೋಸ್ ಕೊಡಕತ್ತಾರ ಇಬ್ಬರು. ಆ ಕಡೆ ನಾನು ಫುಲ್ ಪೋಸ್ ಕೊಡ್ಕೋತು ಊಟ ಮಾಡಕತ್ತೀನಿ ರೀ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ, ಸಪೋರ್ಟ್ ಮಾಡಿರಿ. ಹೋಗ್ತೀವ್ರಿ ಊರಿಗೆ. ಬಾಯ್.